ನನ್ನ ತಾಯಿನ ಕೊಂದ ಆ ನೀಚ ಅಗ್ನಿಗೋಸ್ಕರ ನಾನು ಅವ್ರ ಕಳ್ವ್ಯವಹಾರಕ್ಕೆ ಕೈ ಹಾಕ್ತಾ ಇದ್ದೀನಿ. ಆದ್ರೆ ಈ ನನ್ನ ಆಸೆ ಈಡೇರಿದ ದಿನನೇ ಇದಕ್ಕೆಲ್ಲ ಅಂತ್ಯ ಹಾಡಿ ದೇವ್ರ ತರ ಇರೋ ಸೂರ್ಯನ ಮದುವೆ ಮಾಡ್ಕೊಂಡು ಆರಾಮಾಗಿರ್ತೀನಿ. ಏನು ಮಹಾರಾಣಿಯವರು ಸಿರಿಸುಖದ ಬಗ್ಗೆ ಮಾತನಾಡುತ್ತಿರುವಾಗಿದೆಯಲ್ಲ, ಏನು ಸೂರ್ಯ, ನಾವಿಬ್ರು ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇದೀವಿ. ಆದ್ರೆ ಕಂಕಣ ಬಲನೇ ಕೂಡ ಬರ್ಲಿಲ್ವಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಯಾಕೆ ಚಿಂತೆ ಮಾಡಿ? ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಹಾಗೇನಿಲ್ಲ ಸೂರ್ಯ, ನಿಮ್ಮಂತವ್ರ ಮೇಲೆ ಅನುಮಾನ ಪಟ್ರೆ ಆ ದೇವರು ಕೂಡ ನನ್ನನ್ನ ಮೆಚ್ಚೋದಿಲ್ಲ. ಜ್ಯೋತಿ, ನಿನ್ನ ಹತ್ರ ಒಂದು ವಿಚಾರವನ್ನ ಮಾತಾಡ್ಬೇಕು ಅಂತ ಬಂದೆ. ಅಂದಾಗೆ ವಿಶ್ವಾಸೀಯರ ಮನೆಯಲ್ಲಿ ಏನ್ ಕೆಲಸ ಮಾತಾಡಿದೀಯ? ನಾನು ಮಿಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓ, ತುಂಬಾ ಖುಷಿ. ಜ್ಯೋತಿ, ಇನ್ನೊಂದು ವಿಚಾರವನ್ನು ನಾನು ಹೇಳ್ಬೇಕು. ಈಗ ತಾನೇ ನನ್ನ ತಂಗಿಯ ಮದುವೆ ಮುಗಿದಿದೆ. ನನ್ನಿಬ್ಬರ ತಮ್ಮಂದಿರ ಒಪ್ಪಿಗೆಯನ್ನು ಪಡೆದುಕೊಂಡು ನಾವಿಬ್ಬರು ಸತಿಪತಿಗಳಾಗೋಣ. ನೀವು ಈ ಸಂತೋಷದ ವಿಚಾರ ಹೇಳಿದಾಗಲೇ ನನ್ನ ಮನಸ್ಸು ಹಾಡು ಕುಣಿಬೇಕು ಅಂತ ಅನಿಸ್ತಾ ಇದೆ. ಮತ್ತೆ ಯಾಕೆ ತಗಚಿನ ಕುಣಿದ್ಬಿಡು. ಅದಕ್ಕೆ ಒಂದು ಬೇಕು. ಏನು? ಮುತ್ತು. ಗೊತ್ತು, ಆದರೆ ಅದು ಈಗಲ್ಲ ಜ್ಯೋತಿ. ಮತ್ತೆ ಇನ್ಯಾವಾಗ? ಗೊತ್ತು ಮುಳುಗಿದಾಗ. ಆದ್ರೆ ಕತ್ಲೆ ಆಗಿದೆಯಲ್ಲ. ಹೌದು ಜ್ಯೋತಿ, ಕತ್ತಲಾಗಿದೆ. ಆದರೆ ಬೆಳಕು ಎಲ್ಲಿ ಹರಿಯುತ್ತೋ ಅಲ್ಲಿ ಪ್ರೀತಿ ಇರುತ್ತೆ. ಅಪ್ಪ, ನೀವು ತುಂಬಾನೇ ಜಾಣ. ನೀನೇ ಜ್ಯೋತಿ.